ಪಬ್ಲಿಕ್ ಟಿವಿ ನಿರಂತರವಾಗಿ ಈ ವಿಚಾರದಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಮಕ್ಕಳನ್ನ ಮೊದಲನೇ ತರಗತಿಗೆ ಸೇರಿಸಬೇಕು ಅಂತಂದ್ರೆ ಏಜ್ ಲಿಮಿಟೇಷನ್ ಹಾಕಿಟ್ಬಿಟ್ಟಿದ್ದಾರೆ NEB ಪ್ರಕಾರ. ಸೊ ಹಾಗೆ ಈಗ ರಾಜ್ಯದಲ್ಲಿ ಒಂದಿಷ್ಟು ಸಮಸ್ಯೆ ಆಗಿತ್ತು. 1ನೇ ತರಗತಿಗೆ ಸೇರಿಸಬೇಕು ಅಂದ್ರೆ 6 ವರ್ಷ ಕಡ್ಡಾಯವಾಗಿ ಅಂತೇಳಿ ನಿಯಮವನ್ನ ಮಾಡಿದ್ರಲ್ಲ, ಅದನ್ನ ರಾಜ್ಯ ಸರ್ಕಾರ ಈಗ ಸಡಿಲಗೊಳಿಸಿದೆ. ಈ ವರ್ಷ ಮಾತ್ರ 5 ವರ್ಷ 5 ತಿಂಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದ್ರೆ 7 ತಿಂಗಳು ವಿನಾಯಿತಿಯನ್ನ ಕೊಟ್ಟಿದ್ದಾರೆ. 5 ವರ್ಷ 5 ತಿಂಗಳು ತುಂಬಿದ್ರೆ 1ನೇ ತರಗತಿಗೆ ಅಡ್ಮಿಷನ್. ಈ ವರ್ಷ ಮಾತ್ರ, ಮತ್ತೆ ಪೋಷಕರ ಗಮನದಲ್ಲಿ ಇಟ್ಕೊಳ್ಳಿ, ಈ ವರ್ಷಕ್ಕೆ ಮಾತ್ರ ಅದು ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹೇಳಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಸೊ 5 ವರ್ಷ 5 ತಿಂಗಳು ತುಂಬಿದ್ರೆ 1ನೇ ತರಗತಿಗೆ ಅಡ್ಮಿಷನ್ ಅನ್ನ ಮಾಡೋಕೆ ಅವಕಾಶ ಇದೆ. ಮುಂಚೆ ಎಲ್ಲ 5 ವರ್ಷ 10 ತಿಂಗಳಿಗೆ ಅವಕಾಶ ಇದ್ದಿದ್ದು. ಈಗ ಅದಾದ ನಂತರ NEP ಬಂದ ನಂತರ 6 ವರ್ಷಕ್ಕೆ ಅದನ್ನು ಕಡ್ಡಾಯ ಮಾಡಿದರು. ಸೊ ಹಾಗಾಗಿ ಪೋಷಕರಿಗೆ ಒಂದಿಷ್ಟು ಸಮಸ್ಯೆ ಆಯಿತು. ಹೋಗಿ ಕೇಳಿದರು, ಮನವಿ ಮಾಡಿಕೊಂಡ್ರು. ಅದಾದ ನಂತರನೇ ಈಗ ಎಲ್ಲವೂ ಕೂಡ 5 ವರ್ಷ 5 ತಿಂಗಳು ತುಂಬಿದರೆ 1ನೇ ತರಗತಿಗೆ ಅಡ್ಮಿಷನ್. ಮತ್ತೆ ಇದನ್ನು ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರದ ಮಾತ್ರ ನಿಮಗೆ CBSE ಕೇಂದ್ರೀಯ ವಿದ್ಯಾಲಯಗಳಿಗೆ ಇದು ಯಾವುದು ಕೂಡ ಅನ್ವಯ ಆಗೋದಿಲ್ಲ. ಅಲ್ಲಿ 6 ವರ್ಷನೇ ನೋಡ್ತಾರೆ. ಕಾರಣ ಅವರೆಲ್ಲ NEPಯನ್ನು ಫಾಲೋ ಮಾಡೋದು. 1ನೇ ತರಗತಿಗೆ 6 ವರ್ಷ ಕಡ್ಡಾಯ ನಿಯಮವನ್ನು ಸಡಿಲ ಮಾಡಿದ್ದಾರೆ. 7 ತಿಂಗಳು ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಈಗ 7 ತಿಂಗಳು ರಿಯಾಯಿತಿ ಸಿಕ್ಕಿದೆ. UKG ಮುಗಿಸಿದ್ರಷ್ಟೇ 1ನೇ ತರಗತಿಗೆ ಪ್ರವೇಶವನ್ನು ಮಾಡಿಟ್ಟಿದ್ದಾರೆ. ಇದೆಲ್ಲವೂ ಕೂಡ ಕಡ್ಡಾಯವಾಗಿ. ನಾನು ಡೈರೆಕ್ಟಾಗಿ ನನ್ನ ಮಗುಗೆ 6 ವರ್ಷ ಆದ ತಕ್ಷಣ ಸೇರಿಸ್ಬಿಡ್ತೀನಿ ಅಂತಲ್ಲ, UKGಯನ್ನು ಮುಗಿಸ್ಕೋಬೇಕು. ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಇದು ಅನ್ವಯವಾಗತ್ತೆ. ಈ ವರ್ಷಕ್ಕೆ ಮಾತ್ರ, ಈ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ. ಮುಂದಿನ ವರ್ಷವೂ ಹೀಗೆ ಸಡಿಲ ಮಾಡಿಕೊಡಿ ಅಂತಂದರೆ ಕೊಡಲ್ಲ. ಸ್ಪಷ್ಟವಾಗಿ ಇಟ್ಕೊಳ್ಳಿ, ಕೊಡಲ್ಲ. ಈ ವರ್ಷಕ್ಕೆ ಮಾತ್ರ. ಇದು ರಾಜ್ಯ ಪಠ್ಯಕ್ರಮಕ್ಕಷ್ಟೇ ಅನ್ವಯವಾಗುತ್ತೆ, ಕೇಂದ್ರ ಪಠ್ಯಕ್ರಮಕ್ಕೆ ಅನ್ವಯವಾಗೋದಿಲ್ಲ. ಅಂದರೆ CBSE ಕೇಂದ್ರೀಯ ವಿದ್ಯಾಲಯಗಳದ್ದು ಇವ್ಯಾವ ಸಿಲೆಬಸ್ಸಲ್ಲಿರುವಂಥ ಶಾಲೆಗಳಿಗೆ ನೀವು ಸೇರಿಸ್ತೀನಿ ಅಂದಾಗ ಅಲ್ಲಿಗೆ ಬರೋದಿಲ್ಲ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ, ಆಮೇಲೆ ಕೆಲವು ಪ್ರೈವೇಟ್ಗಳಲ್ಲಿ ಸ್ಟೇಟ್ ಸಿಲೆಬಸ್ಸಲ್ಲಿ ನಡೆಯುವಂಥ ಶಾಲೆಗಳೇನಿದ್ದಾವೆ ಅಲ್ಲಿಗೆ ಮಾತ್ರ ಇದು ಅನ್ವಯವಾಗುತ್ತೆ. ಉಳಿದದಕ್ಕೆ ಅನ್ವಯ ಆಗೋದಿಲ್ಲ. ಈ ಗೊಂದಲಲ್ಲಿ ಏನಿದ್ದಾರೆ, ಈ ಏಜ್ ಗೊಂದಲಲ್ಲಿ ಪಾಪ UKG ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಏಜ್ ಇಲ್ಲ, ಬಿಕಾಸ್ 2 ಮಂತ್ಸ್ ಮಾತ್ರ ಕೊಡ್ಬೋದು ನಮ್ಮ ರೂಲ್ಸ್ ಪ್ರಕಾರ. ಮತ್ತು ದೇಶದಲ್ಲಿ ಎಲ್ಲ ಕಡೆಯೂ ಕೂಡ 6 ಇಯರ್ಸ್ ಅಂತಲೇ ಮಾಡ್ತಾ ಇರೋದು. ಏಜಲ್ಲಿ 60 ಡೇಸ್ ಗ್ಯಾಪ್ ಇದೆ. 2 ಮಂತ್ಸ್ ದಟ್ ಈಸ್ 60 ಡೇಸು ಗ್ಯಾಪಿಗೆ ಆ್ಯಸ್ ಇಟ್ ಈಸ್ ನಮ್ಮ ರೂಲ್ಸಲ್ಲೇ ಇದೆ. 6 ಇಯರ್ಸ್ ಕಂಪ್ಲೀಟ್ ಆಗಲೇಬೇಕು. ಬೈ ಚಾನ್ಸ್ ಆಗಿಲ್ಲ ಅಂದರೆ ಲಿವರೇಜ್ ಆಫ್ 60 ಡೇಸ್ ಓನ್ಲಿ, ಅದು ರೂಲ್ಸಲ್ಲೇ ಇದೆ. ನೋ ಪ್ರಾಬ್ಲಮ್, ಅವ್ರಿಗೆ ಸಿಗುತ್ತೆ. ಬಟ್ ಈ ವರ್ಷ ಮಾತ್ರ ದಯವಿಟ್ಟು ಇದೊಂದು ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಆಮೇಲೆ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬೇರೆ ಇರೋದ್ರಿಂದ, ನಮ್ಮದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಇರೋದ್ರಿಂದ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಟಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದ್ರಿಂದ ಅದಕ್ಕೆ ಚೇರ್ಮನ್ ಥೋರಟ್ ಅವರು ಇದ್ದಾರೆ. ನಾವೇನೇ ಎಜುಕೇಷನಲ್ ರಿಫಾರ್ಮ್ಸ್ ಮಾಡಬೇಕಾದ್ರೆ ಕೆಲವು ಈ ಥರ ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ಏಜು ಇದೆಲ್ಲ ಐ ಹ್ಯಾವ್ ಟು ಆಸ್ಕ್ SCP. ಸೊ ನಾನು SCP ಅವರಿಗೆ, ಮಾನ್ಯ ಶಿಕ್ಷಣ ಸಚಿವರೇ, ಕೇಂದ್ರದ ಗಮನಕ್ಕೆ ತರಬೇಕು. ನೀವು 6 ವರ್ಷ ಕಡ್ಡಾಯ ಮಾಡಿಟ್ಟರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಜನವರಿಯಲ್ಲಿ ಹುಟ್ಟಿದಂಥವ್ರು ಡಿಸೆಂಬರಲ್ಲಿ ಹುಟ್ಟಿದಂಥವ್ರಿಗೆ 6 ತಿಂಗಳು ಡಿಫ್ರೆನ್ಸ್ ಬಂದೇ ಬರುತ್ತೆ. ಅವನು 1 ವರ್ಷ ಒದ್ದಾಡಬೇಕಾಗತ್ತೆ. ಇದನ್ನು ಯಾರಿಗೂ ಅರ್ಥ ಆಗಲ್ವಾ ನೀವೆಲ್ಲ ಶಿಕ್ಷಣ ಸಚಿವರಿಗೆ? ಅಥವಾ ಕೇಂದ್ರದವ್ರಿಗೆ ಅರ್ಥ ಆಗುತ್ತೋ ಇಲ್ವೋ?